ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಒಂದು ಕಾಳಿಕಾಂಬ ಮಾತಿಗೆ ಒಂದು ಹರಕೆಯನ್ನು ಹೊತ್ಕೊಂಡಿದ್ರು. ಹರಕೆಯನ್ನು ತೀರಿಸಲಿಕ್ಕೆ ಇವತ್ತು ಬರಬೇಕು ಅಂತಕ್ಕಂಥದ್ದು ಅವರೆಲ್ಲರ ಅಪೇಕ್ಷೆ ಏನಿತ್ತು. ಕಾರ್ಯಕರ್ತರ ಅಭಿಮಾನಿಗಳೇನಿದ್ದಾರೆ ಅವರ ಒಂದು ಅಪೇಕ್ಷೆ ಮೇರೆಗೆ ಬಂದು ತಾಯಿಯ ದರ್ಶನ ಮಾಡಿ ತಾಯಿಯ ಆಶೀರ್ವಾದ ಪಡೆದಿದ್ದೇವೆ. ಅದ್ರ ಜೊತೆಗೆ ಇವತ್ತು ಜನತಾ ದರ್ಶನ ಮುಖಾಂತರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಲೋಕಸಭೆಯ ನಮ್ಮ ಕ್ಷೇತ್ರದ ಜನತೆಯ ಒಂದು ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಬಂದಿದ್ದೇನೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಅವರು 2 ಪ್ರಮುಖ ಇಲಾಖೆಗಳ ನಿರ್ವಹಣೆಯನ್ನು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು 2 ದೊಡ್ಡ ಇಲಾಖೆಗಳು ಹೊರನೋಟಕ್ಕಿದೆ, ಆದರೆ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ದಿನಕ್ಕೆ 18-20 ಗಂಟೆಗಳ ಕಾಲ ನಾನು ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕ್ರೋಢೀಕರಿಸಲಿಕ್ಕೆ ಸಮಯ ನಿಗದಿ ಮಾಡ್ಕೊಂಡಿದ್ದೇನೆ. ಅದರಿಂದ ಜಿಲ್ಲೆಗೆ ನಾನು ಕಳೆದ 10 ದಿವಸಗಳಿಂದ ಬಂದು ಹೋಗಿದ್ದೆ. ಇವತ್ತು 4 ಗಂಟೆವರೆಗೂ ಇಲ್ಲೇ ಇರ್ತೀನಿ, ಜನರ ಕಷ್ಟ ಸುಖ ಆಲಿಸ್ಲಿಕ್ಕೆ ಬಂದಿದ್ದೆ. ಸರ್, ಹಿಂದೆ ತಮ್ಮ ಜನತಾ ದರ್ಶನ ಸಾಕಷ್ಟು ಹೆಸರು ಗಳಿಸಿತ್ತು. ಇದನ್ನ ಕಂಟಿನ್ಯೂ ಮಾಡಿದ್ದೀರಾ ಕೇಂದ್ರ ಸಚಿವರಾದ ನಂತರ? ಇದು ಜಿಲ್ಲೆಯಲ್ಲಿ ನಾನು ತಕ್ಷಣಕ್ಕೆ ಎಲ್ಲ ಭಾಗಕ್ಕೆ ಪ್ರವಾಸ ಮಾಡಲಿಕ್ಕೆ ಸಮಸ್ಯೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಒಂದು ದಿವಸ ಸಂಪೂರ್ಣವಾಗಿ ಅಂಬೇಡ್ಕರ್ ಭವನದಲ್ಲಿ ಬರ್ತಕ್ಕಂಥ ಎಲ್ಲ ಜನತೆಯ ಸಮಸ್ಯೆಗಳು ಏನೇ ಇದ್ದರೂ ಅದಕ್ಕೆ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಯಾವ ರೀತಿ ಕಾನೂನಿನ ವ್ಯಾಪ್ತಿಯೊಳಗೆ ಇರ್ತಕ್ಕಂಥದ್ದಕ್ಕೆ ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿದೆ, ಅದೆಲ್ಲವನ್ನ ತೀರ್ಮಾನ ಮಾಡಿಸ್ತಕ್ಕಂಥದ್ದಕ್ಕೆ ಇವತ್ತು ಜನರ ಅಹವಾಲು ಸ್ವೀಕಾರ ಮಾಡ್ತಾ ಇದ್ದೇನೆ. ನಂತರದ ದಿನಗಳಲ್ಲಿ ಸ್ವಲ್ಪ ಹಳ್ಳಿಗಳ ಮೇಲೆ ಸ್ವಲ್ಪ ಯಾಕೆಂದರೆ 2 ದೊಡ್ಡ ಇಲಾಖೆ ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಬೇಕು, ಜನತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹಲವಾರು ನಮ್ಮ 2 ಇಲಾಖೆಗಳಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ನ ಪ್ಲ್ಯಾಂಟ್ಗಳೇನಿದ್ದಾವೆ ಮುಚ್ಚತಕ್ಕಂಥ ಪರಿಸ್ಥಿತಿಗಳಲ್ಲೂ ಇದ್ದಾವೆ. 1958-60ರಲ್ಲಿ ಮೈಸೂರು ಮಹಾರಾಜರು ಏನು ಒಂದು ಅವರ ಒಂದು ದೂರದೃಷ್ಟಿ ಇತ್ತು, ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ HMT ಫ್ಯಾಕ್ಟ್ರಿ ಇತ್ತು, ಅಲ್ಲಿಂದ ನಮ್ಮ VISL ಇತ್ತು, ಇವೆಲ್ಲ ಕಾರ್ಖಾನೆಗಳು ಮುಚ್ಚತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಅದು ಎಲ್ಲದಕ್ಕೂ ಒಂದು ಹೊಸ ಮರುಜೀವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ. ಅದರಿಂದ ಸ್ವಲ್ಪ ಸಮಯದ ಅಭಾವ, ಅದೆಲ್ಲವನ್ನು ಇವತ್ತು ಮೊದಲು ಅವೆಲ್ಲ ಸರಿ ಮಾಡಿದ್ರೆ ಒಂದು ಕಾಲದಲ್ಲಿ HMTನಲ್ಲಿ 8,000 ಉದ್ಯೋಗ ಮಾಡ್ತಾ ಇದ್ದಂಥ ನಮ್ಮ ಬೆಂಗಳೂರು ನಗರದ ನಾಗರಿಕರಿದ್ದರು. 8,000 ಜನ ಉದ್ಯೋಗ ವ್ಯವಸ್ಥೆ ಇತ್ತಲ್ಲಿ, ಇವತ್ತು 100-120 ಜನ ಇದ್ದಾರೆ. ಇದು ಪರಿಸ್ಥಿತಿ. ಇದೆಲ್ಲವನ್ನು ಸರಿಪಡಿಸಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ. ಅದು ಸರ್ಕಾರದಲ್ಲಿ ನಿನ್ನೆ ದಿನ ಒಂದು ಸುತ್ತೋಲೆ ಹೊರಡಿಸ್ಕೊಂಡಿದ್ದಾರೆ. ಸುತ್ತೋಲೆನ ನೆನ್ನೆ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿಸ್ಕೊಂಡಿದ್ದಾರೆ, ಅಧಿಕಾರಿಗಳು ಯಾರೋ ಹೋಗಬಾರದು ಅಂತೇಳಿ. ಅದು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮಾತ್ರ ಜನತಾ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ, ಅಧಿಕಾರಿಗಳು ಕರ್ಕೊಂಡು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಧಿಕಾರಿಗಳಿಗೂ ಸ್ಪಷ್ಟವಾದ ಸೂಚನೆ ಕೊಟ್ಟುಬಿಟ್ಟಿದ್ದಾರೆ. ನಾನು ಅಧಿಕಾರಿಗಳನ್ನ ದೂರಲ್ಲ, ಇಲ್ಲಿ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದಾರೆ. ನಾನು ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ಉಪಮುಖ್ಯಮಂತ್ರಿಗೆ ಹೇಳ್ತೇನೆ, ಪಕ್ಕದ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾನೇನು ಶಾಸಕನಿದ್ದೆ, ಅಲ್ಲಿ ಯಾವ ರೀತಿ ನಡ್ಕೊಂಡ್ರಿ ಕಳೆದ 3 ತಿಂಗಳು ಚುನಾವಣೆಗೆ ನೀವು ಹೋಗೋದಕ್ಕಿಂತ 2 ತಿಂಗಳ ಮುಂಚೆ ಅಲ್ಲಿಯ ಲೋಕಸಭಾ ಸದಸ್ಯ ಜನಸ್ಪಂದನ ಕಾರ್ಯಕ್ರಮ ಅಂತೇಳಿ ಎಲ್ಲ ಅಧಿಕಾರಿಗಳನ್ನು ಜೊತೆಯಲ್ಲಿ ಬರಬೇಕು ಅಂತ ಹೇಳಿ ಹಳ್ಳಿ ಸುತ್ತಿಸ್ತಕ್ಕಂಥ ಕೆಲಸ ಏನು ಮಾಡಿದ್ರು. ಚುನಾವಣೆಗಿಂತ ಮುಂಚೆ ಗ್ರಾಮ ಪಂಚಾಯತಿಯವರು ಕಾರ್ಯಕ್ರಮ ಹಾಕಿ ಯಾವ ರೀತಿ ನಡ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಮೀಟಿಂಗ್ ಮಾಡ್ತಾರೆ, ದಿಶಾ ಮೀಟಿಂಗ್ ಅಲ್ಲ ಅದು, ಉಸ್ತುವಾರಿ ಸಚಿವರು ಮಾಡ್ತಕ್ಕಂಥ ಮೀಟಿಂಗ್ ಮಾಡ್ತಾರೆ. ಅದಕ್ಕೆ ಯಾರು ಅಧಿಕಾರ ಕೊಟ್ಟವರು, ಅದರಲ್ಲಿ ಯಾವ ರೂಲ್ಸಲ್ಲಿ ಕೊಟ್ಟರೆ ಇವತ್ತು ಕೇಂದ್ರದ ಒಬ್ಬ ಮಂತ್ರಿ, ನಾನು ಲೋಕಸಭಾ ಸದಸ್ಯನಷ್ಟೇ ಅಲ್ಲ, ಜಿಲ್ಲೆಯ ಜನತೆ ನನಗೆ ಆಶೀರ್ವಾದ ಮಾಡಿರೋದು ಒಂದು ಭಾಗ. ಇವತ್ತು ದೇಶದಲ್ಲಿ ಒಬ್ಬ ಮಂತ್ರಿಯಾಗಿ ಜಿಲ್ಲೆಗೆ ಜನರ ಅಹವಾಲು ಕೇಳಲಿಕ್ಕೆ ಬಂದಾಗ ಇವತ್ತು ಹೊಸ ರೀತಿಯ ನಿಯಮಾವಳಿಗಳು ಅಂತ ಹೇಳಿ ನಿನ್ನೆ ದಿನ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿಸಿ ಇವತ್ತು ಇದನ್ನು ಸ್ಕಟ್ಲು ಮಾಡಬೇಕು ಅಂತೇನಿದ್ದಾರೆ. ಇದರಿಂದ ಅವ್ರಿಗೇನು ದೊರಕಲ್ಲ. ಅದು ಅವರ ಅಭಿಪ್ರಾಯಗಳೇನಿದೆ ಗೊತ್ತಿಲ್ಲ.
ನನ್ನ ಡ್ಯೂಟಿ ನಾನೇನು ಮಾಡಬೇಕು ನಾನು ಮಾಡ್ತೀನಿ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ DCM. ಚನ್ನಪಟ್ಟಣ ಅಭಿವೃದ್ಧಿ ಆಗಿರಲಿಲ್ಲ, ಇಷ್ಟು ದಿನ ಅಭಿವೃದ್ಧಿ ಆಗಿಲ್ಲ, ಇಷ್ಟು ದಿನ ಖಾಲಿ ಇರಲಿಲ್ಲ, ಈ ಖಾಲಿ ಇದೆ, ಹೀಗಾಗಿ ಬಂದು ನಾವು ಜನಸ್ಪಂದನ ಮಾಡ್ತಾ ಇದೀವಿ ಅನ್ನೋದು. ಈಗ ಆಯ್ತಲ್ಲ 10 ದಿವಸ ಆಯ್ತಲ್ಲ ನೋಡಲ್ಲ ಕೆಳಗಡೆ ಇದ್ಬಿಟ್ಟು 10 ದಿನ ಆಯ್ತಲ್ಲ ಹೋಗಿ 10-15 ದಿವಸ ಟೂರ್ ಮಾಡಿದ್ರಲ್ವಾ, ಅವ್ರಿಗೆ ಏನೇನು ಅಹವಾಲು ಸಿಕ್ತು, ಏನೇನು ಅಭಿವೃದ್ಧಿಗೆ ಈಗ ಚಾಲನೆ ಕೊಡ್ತಾ ಇದ್ದಾರೆ. ನೆನ್ನೆ ಹೇಳಿಕೆ ಕೊಟ್ಟಿರೋದು ನೋಡಿದ್ದೇನೆ, ಯಾವುದೋ ಸತ್ಯಗಾಲದಂತೆ ಮತ್ತು ಅಲ್ಲಿಂದ ಮತ್ತಿನ್ನೊಂದು ಕಣ್ಣುವಾಗೆ ಯಾವುದೋ ಒಂದು ಕಾರ್ಯಕ್ರಮವಂತೆ ನೀರಾವರಿ ಇಲಾಖೆ ಹೇಳಿದ್ದಾರೆ. ಅದು ನನ್ನ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಆರ್ಥಿಕ ಸಚಿವನಾಗಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಚನ್ನಪಟ್ಟಣದ ಎಲ್ಲ ಹಳ್ಳಿಗಳಿಗೆ 100ಕ್ಕೆ 90 ಭಾಗ ರಸ್ತೆ ಕೆಲಸ ಎಲ್ಲ ಆಗೋಗಿದೆ. ಸ್ಕೂಲ್ ಕಟ್ಟಡದ ಕೆಲಸ ಮಾಡಿದ್ದೇವೆ. ಚನ್ನಪಟ್ಟಣದ ನಗರ ಪ್ರದೇಶದಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇವೆ. ಮನೆ ಕೊಡಲಿಲ್ಲ ಅಂತಕ್ಕಂಥದ್ದು ಒಂದು ದೂರ ಏನು ಹೇಳ್ತಾರೆ. ಅದಕ್ಕೆ ಕಾರಣ ಯಾರು? ಸರ್ಕಾರ. ನಾನು ಮನೆ ಕೊಡೋಕ್ಕಾಗುತ್ತಾ? ಇಲ್ಲ ನಾನು ಸೈಟ್ ಹಂಚೋಕ್ಕಾಗುತ್ತಾ? ಸರ್ಕಾರ ಎಷ್ಟು ಮನೆಗಳನ್ನು ಅಲಾಟ್ ಮಾಡ್ತಾರೆ ಯಾವ್ಯಾವ ತಾಲೂಕಿಗೆ, ಸರ್ಕಾರದ ಕೈಲಿರೋದು. ಯಾತಿಗೆ ಕೊಡಲಿಲ್ಲ ನೀವು? ಕಳೆದ 8-10 ವರ್ಷ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಸುಮಾರು 28,000 ಕೋಟಿ ರೂಪಾಯಿಗಳ ಇವತ್ತು ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಅಂತೇಳಿ ಘೋಷಣೆ ಮಾಡಿ ಅದರ ಒಂದು ಒತ್ತಡ ಏನಿತ್ತು, ಮುಂದೆ ಬಂದ ಸರ್ಕಾರಗಳು ಮನೆ ಕೊಡ್ಲಿಕ್ಕೆ ಆಗಲಿಲ್ಲ. ಹಿಂದೆ ಇದ್ದ ಈಗ ಕಳೆದ 1 ವರ್ಷದಲ್ಲಿ ಇದೇ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಯಾವ್ಯಾವ ತಾಲೂಕಿಗೆ ಎಷ್ಟು ಮನೆ ರಿಲೀಸ್ ಮಾಡಿದ್ರು, ಯಾವ್ಯಾವ ಕೋಟಾದಲ್ಲಿ ಕೊಟ್ಟಿದ್ದಾರೆ ಹೇಳ್ಬೇಕಲ್ಲ ಜನಕ್ಕೆ. ಈಗ ಅದನ್ನು ಸೈಟ್ ಹುಡುಕ್ತಾವ್ರಂತೆ, ಹೊಸದಾಗಿ ಸೈಟ್ ಹುಡುಕಿ ಏನೋ ನಿವೇಶನ ಕೊಡ್ತಾರಂತೆ. ನೋಡೋಣ ಅದು ಏನು ಮಾಡ್ತಾರೆ ನೋಡೋಣ. ಎಲ್ಲಿಗೆ ಸೇರಿಸಿದ್ರು ರಾಮನಗರವೇ, ಚನ್ನಪಟ್ಟಣವೇ. ಈಗ ನನಗೆ ಅದರ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ನೋಡಿದ್ದೇನೆ. ಜಿಲ್ಲಾಡಳಿತ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು ಇತ್ತೀಚೆಗೆ ನ್ಯಾಯಾಲಯಗಳಲ್ಲಿ ಕೊಟ್ಟಂಥ ಒಂದು ಆದೇಶದ ಮೇರೆಗೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಯಾವೊಂದು ಮಹಾರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ನಮ್ಮ ಒಂದು ಜೀವನದಿ KRSನ ಜಲಾಶಯಕ್ಕೆ ಯಾವುದೇ ರೀತಿಯ ಒಂದು ಅಲ್ಲಿಯ ಒಂದು ಜಲಾಶಯಕ್ಕೆ ತೊಂದರೆ ಆಗಬಾರ್ದು, ಆ ಕಟ್ಟಡಕ್ಕೆ ತೊಂದರೆ ಆಗಬಾರ್ದು ಜಲಾಶಯಕ್ಕೆ. ಅದು ನಮಗಿರ್ತಕ್ಕಂಥದ್ದಿಲ್ಲಿ. ಅದರಿಂದ ಇಲ್ಲಿ ಪ್ರಶ್ನೆ ಯಾವುದೇ ಕಾರಣಕ್ಕೂ ಜಲಾಶಯಕ್ಕೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಯಾವುದೇ ರೀತಿಯ ಗಣಿ ಚಟುವಟಿಕೆಗೆ ಜನತೆನೂ ಒಪ್ಪಲ್ಲ, ನಾವು ಒಪ್ಪಲ್ಲ. ಯಾವುದರಲ್ಲಿ ಈಗ ಮೂಡಾದ ಇಲ್ಲಿವರೆಗೆ ಬರದೇ ಇದ್ದಿದ್ದು ಯಾತಕ್ಕೆ ಸದ್ದು? ಇದು ಹಳೆ ಸುದ್ದಿ. ಇದು ಈ ಒಂದು ಮೂಡಾದು ಇವತ್ತೇನು ದೊಡ್ಡ ಪ್ರಚಾರ ಪ್ರಾರಂಭ ಆಗಿದೆ, ಹಲವಾರು ಮಾಧ್ಯಮಗಳಲ್ಲಿ ಈಗ ಸ್ಟೋರಿ ಶುರುವಾಗಿದೆ ಮೂಡಾದ ಬಗ್ಗೆ. ಇದು ಪ್ರಾರಂಭ ಮಾಡಿಸಿರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡು ಟವಲ್ ಹಾಸ್ಕೊಂಡು ಕೂತವ್ರಲ್ಲ. ಈಗಿರ್ತಕ್ಕಂಥ ಮುಖ್ಯಮಂತ್ರಿ ತೆಗೆದು ನಾವಾಗಬೇಕು ಅಂತೇಳಿ ಈಗ ತೆಗಿಬೇಕಾದ್ರೆ ಆ ಮುಖ್ಯಮಂತ್ರಿಯ ಇಮೇಜ್ ತೆಗಿಬೇಕಲ್ಲ, ಈಗ ಹಾಳು ಮಾಡಬೇಕಲ್ಲ. ಆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಲ್ಲಿಯ ವ್ಯವಹಾರಗಳವಲ್ಲ ಜಿಲ್ಲೆ ಮೈಸೂರು ನಗರದ ಮೂಡಾದಲ್ಲಿ ಅದರೆಲ್ಲ ದಾಖಲಾತಿ ತೆಗೆದು ವಕೀಲರುಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳನ್ನು ಮುಗಿಸ್ಲಿಕ್ಕೆ ಕಾಂಗ್ರೆಸ್ನೊಳಗೆ ನಡೀತಿರೋ ಪಿತೂರಿ ಇದು. ಅದು ಯಾರು ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ಎಲ್ಲ ಮಾಡ್ತಾರೆ ಅಂತೇಳಿ ರಾಜಕೀಯದ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಸರ್ಕಾರ ಇರಲಿಲ್ಲ, ಆಗಿದ್ದ ಸರ್ಕಾರದಿಂದಲೇ ಈ ತಪ್ಪಾಗಿರೋದು. 1 ವರ್ಷದಿಂದ ಏನು ಮಾಡ್ತಾ ಇದ್ರಿ? ಕಳೆದ ಜುಲೈನಲ್ಲಿ ನಿಮಗೆ ಮೂಡಾದ ಅವ್ಯವಹಾರಗಳ ಬಗ್ಗೆ ನಿಮಗೆ ಫೈಲ್ ಬಂತಲ್ಲ, ಯಾತಕ್ಕೆ ನೀವು ಆ್ಯಕ್ಷನ್ ತಗೊಳ್ಳಿಲ್ಲ? ಈಗ ಯಾವ್ದಾದ್ರು ಪ್ರೇರೇಪಣೆ ಆ್ಯಕ್ಷನ್ ತಗೊಳ್ಳೋದಕ್ಕೆ? ಒಂದು ವರ್ಷದ ಹಿಂದೆನೇ ಈ ಸರ್ಕಾರ ಬಂದಾಗಲೇ ಎಲ್ಲ ಮಾಹಿತಿ ಸರ್ಕಾರದ ಮುಂದೆ ಕೊಟ್ಟಿದ್ದಾರೆ. ಇದೆ ಬರಲಿಕ್ಕೆ ಸಿದ್ದರಾಮಯ್ಯ ಒಳಗಡೆ ತೆಗೆದ್ರ ಇದನ್ನು? ಮುಖ್ಯಮಂತ್ರಿಗಳು ತೆಗೆದಿಲ್ಲ, ಬೇರೆಯವರು ತೆಗೆದಿರೋ ತಾನೇ ಮುಖ್ಯಮಂತ್ರಿಗಳು ಡಿಪೆಂಡ್ ಮಾಡ್ಕೋಬೇಕು. ಈಗ ಮುಖ್ಯಮಂತ್ರಿಗಳಿಗೆ ಇವತ್ತು ಅದನ್ನು ಸುತ್ತಾಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರೇ ಮಾಡ್ತಾ ಇದ್ದಾರೆ. ಈಗ ಒಂದು ಕಡೆ ರೈತರಿಗೆ ಹಾಲಿನ ದರ ಕಡಿಮೆ ಮಾಡಿದ್ರು, ಇನ್ನೊಂದು ಕಡೆ ಗ್ರಾಹಕರಿಗೆ ಅದೆಂಥದ್ದು 50 ml 55 ml ಅಂತ ಸುಳ್ಳು ಹೇಳ್ಕೊಂಡು ಅಲ್ಲಿ 2 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಕೂತವ್ರೆ. ಅದರಿಂದ ಈ ಸರ್ಕಾರ ಏನೋ ಒಂದು ಸರ್ಕಾರದ ಖಜಾನೆ ಖಾಲಿ ಮಾಡ್ಕೊಂಡಿದ್ದಾರೆ. ಇವತ್ತು ಖಜಾನೆ ತುಂಬಿಸ್ಕೊಳ್ಳಲಿಕ್ಕೆ ಮತ್ತೆ ಜನತೆಯ ಮೇಲೇ ಈ ರೀತಿಯ ಹೊರೆಗಳನ್ನು ಹೊರಿಸಿ ಜನರಿಗೆ ಗ್ಯಾರಂಟಿ ಅಂತ ಹೇಳಿ
ಜನರನ್ನ ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಲೂಟಿ ಮಾಡ್ತಕ್ಕಂಥ ಕೆಲಸ ನಡೀತದೆ. ಡಿಸೆಂಬರ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.